ವೀರೇಂದ್ರ ಹೆಗ್ಗಡೆ ವಿರೋಧಿಗಳಿಂದಲೂ ಕೂಡ ಹೊಸ ದಾಳ. ವೀರೇಂದ್ರ ಹೆಗ್ಗಡೆಯವರ ಮೇಲೂ ಕೂಡ ಇಡಿ ತನಿಖೆ ಮಾಡಿ ದೇವಸ್ಥಾನದ 1050 ಎಕರೆಯನ್ನ ನನ್ನ ಕುಟುಂಬಕ್ಕೆ ಮಾಡಿಕೊಂಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ವಿರೋಧಿಗಳಿಂದಲೂ ಕೂಡ ಹೊಸ ದಾಳ. ವೀರೇಂದ್ರ ಹೆಗ್ಗಡೆ ಅವರ ಮೇಲೂ ಕೂಡ ಇಡಿ ತನಿಖೆ ಮಾಡಿ ದೇವಸ್ಥಾನದ 1050 ಎಕರೆಯನ್ನ ತನ್ನ ಕುಟುಂಬಕ್ಕೆ ಮಾಡಿಕೊಂಡಿದ್ದಾರೆ. ದೇವಾಲಯದ ಅಡಿಸ್ಥಳ 1.2 ಎಕರೆ ಜಮೀನನ್ನ ಅಣ್ಣಪ್ಪ ಬೆಟ್ಟದ 3.90 ಎಕರೆ ಹೆಗ್ಗಡೆಯವರ ಹೆಸರಿನಲ್ಲಿರೋದು ಸುಳ್ಳ, ಭೂರಹಿತ ಅಂತ ಹೇಳಿ ಸುಳ್ಳು ಹೇಳಿ ಹರ್ಷೇಂದ್ರ 7.59 ಎಕರೆ ತಗೊಂಡಿದ್ದಾನೆ. SKDRDP ಟ್ರಸ್ಟ್ ನಿಂದ ಕಾನೂನು ಬಾಹಿರವಾಗಿದೆ. ಪಾರದರ್ಶಕ ಸ್ವಚ್ಛ ಎನ್ನುವಂತಹ ಹೆಗ್ಗಡೆಯವರ ಮೇಲೆ ಇಡಿ ತನಿಖೆಯನ್ನ ಮಾಡಿ ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆ ಸೋಮನಾಥ್ ಆಗ್ರಹಿಸಿದ್ದಾರೆ. ಎಸ್ ವೀಕ್ಷಕರೇ, ಈಗ ಇಡಿ ವಿಚಾರವನ್ನ ತಗೊಂಡು ಬಂದವರು ಯಾರು? ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಒಂದು ಇಡಿ ತನಿಖೆಯನ್ನ ತಗೊಂಡು ಬಂದ್ರು. ಇದಕ್ಕೆ ಸರಿಯಾಗಿ ಟಕ್ಕರನ್ನ ಕೊಡ್ಲಿಕ್ಕೆ ವೀರೇಂದ್ರ ಹೆಗ್ಗಡೆ ಅವರ ಮೇಲೂ ಕೂಡ ಇಡಿ ತನಿಖೆ ಆಗಬೇಕು ಅಂತ ಸೋಮನಾಥ್ ಅವರು ಹೇಳ್ತಾ ಇದ್ದಾರೆ. ಒಂದಿಷ್ಟು ದಾಖಲೆಗಳನ್ನ ಇಟ್ಕೊಂಡು ಕುಂತ್ಕೊಂಡಿದ್ದಾರೆ. ದೇವಾಲಯದ ಅಡಿಸ್ಥಳ 1.272 ಎಕರೆ ಹೆಗ್ಗಡೆಯವರ ಹೆಸರಿನಲ್ಲಿರೋದು ಸುಳ್ಳ ಅಂತ ಕೇಳಿದ್ದಾರೆ. ಅಣ್ಣಪ್ಪ ಬೆಟ್ಟದ 3.90 ಎಕರೆ ಹೆಗ್ಗಡೆಯವರ ಹೆಸರಿನಲ್ಲಿರೋದು ಸುಳ್ಳ, ಭೂ ರಹಿತ ಅಂತ ಹೇಳಿ ಸುಳ್ಳು ಹೇಳಿ ಹರ್ಷೇಂದ್ರ 7.59 ಎಕರೆಯನ್ನ ಪಡೆದಿದ್ದು ಸುಳ್ಳ, SKDRDP ಟ್ರಸ್ಟ್ ನಿಂದ ಕಾನೂನು ಬಾಹಿರವಾಗಿ ಬಡ್ಡಿ ವ್ಯವಹಾರ ಸುಳ್ಳ. ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನಿನ್ನೆ ಈ ವಿಚಾರವಾಗಿ ವೀರೇಂದ್ರ ಹೆಗ್ಗಡೆ ಅವರೇ ಮಾತನಾಡಿದ್ದಾರೆ. ನಾವು ಯಾಕೆ ಮಂಡಳಗಳನ್ನ ಅಥವಾ ಟ್ರಸ್ಟ್ಗಳನ್ನ ರಚನೆ ಮಾಡುವುದು ಅಂತಂದ್ರೆ ಇದೇ ಕಾರಣಕ್ಕೆ. ಮಂಡಳಿಗಳನ್ನ ಟ್ರಸ್ಟ್ಗಳನ್ನ ಯಾಕೆ ಇದು ಮಾಡ್ತೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಯಾವ ಕಾರಣಕ್ಕೆ ಅಂತಂದ್ರೆ ಯಾರೂ ಕೂಡ ಅವ್ಯವಹಾರಗಳನ್ನ ಮಾಡಬಾರ್ದು ಎನ್ನುವಂತಹ ಕಾರಣಕ್ಕಾಗಿ, ಲೆಕ್ಕಗಳು ಜಾಸ್ತಿಯಾಗಿ ಸರಿಯಾಗಿ ಸಿಗಲಿ ಎನ್ನುವಂತಹ ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಟ್ರಸ್ಟ್ಗಳನ್ನ ಡಿವೈಡ್ ಮಾಡಿದ್ದೇವೆ ಎನ್ನುವಂಥದ್ದನ್ನ ನಿನ್ನೆ ವೀರೇಂದ್ರ ಹೆಗ್ಗಡೆ ಅವರೇ ಸ್ವತಃ ಮೊದಲ ಪ್ರತಿಕ್ರಿಯೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಪಾರದರ್ಶಕ ಸ್ವಚ್ಛ ಎನ್ನುವಂತಹ ವೀರೇಂದ್ರ ಹೆಗ್ಗಡೆ ಮೇಲೆ ತನಿಖೆ ಮಾಡಿ ಅಂತ ಹೇಳ್ತಾರೆ. ಮೊದಲು ಇಡಿ ಬರಲಿ, ಇಲ್ಲಿ ಇಡಿ ಬಂದ್ಮೇಲೆ ಯಾರ ಮೇಲೆ ತನಿಖೆ ಮಾಡಬೇಕು ಅನ್ನೋದನ್ನ ಕಡೆಗೆ ಡಿಸ್ಕಷನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ರಾಜ್ಯ ಮಟ್ಟದಲ್ಲಿ SIT ಇಡಿಯನ್ನ ಕೇಂದ್ರ ಮಟ್ಟದಿಂದ ಇಡಿಯನ್ನ ತರಿಸೋಕೆ ಎರಡೂ ಪಕ್ಷ, ವಿರೋಧಿ ಆಗಿರ್ಬೋದು ಪರ ಆಗಿರ್ಬೋದು, ಎಲ್ಲ ರೆಡಿ ಇದೆಯಲ್ಲ. ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಕೆ ಸೋಮನಾಥ್ ನಾಯಕ್ ಅವರ ಆಗ್ರಹ ಇದು. ಮುಂದೇನಾಗುತ್ತೆ ಇದು ಕೂಡ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.